ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಮತ್ತು ಕಾಮರ್ಸ್ ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಬೋರ್ಡ್ ಪರೀಕ್ಷೆಗೆ, ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ಸ್ ಇದೆ, ಬಂದೇ ಬರುವಂಥ ಪ್ರಶ್ನೆಗಳು. ಹಾಗಾದರೆ ಬನ್ನಿ, ಇವು ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಬನ್ನಿ ಶುರು ಮಾಡೋಣ. ಫಸ್ಟು ಮಲ್ಟಿಪಲ್ ಚಾಯ್ಸ್ ನೋಡೋಣ. ನೋಡಿ, ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದಿ ನೈಟ್ ಹ್ಯಾಸ್, ಆನ್ಸರ್ ಈಸ್ ಗರೇಶ್. ಆ್ಯಂಡ್ ನೆಕ್ಸ್ಟ್, ಡಾನ್ ಲೂರ್ ಎಂಟರ್ಸ್ ದ ಪಾರ್ಕ್ accompanied by dash in the play a sunny morning, answer Petra. Next, another important question, in the Gardner the ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್, ಆನ್ಸರು ಕೂಡ ಇಲ್ಲಿದೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಕಂಪ್ಲೀಟ್ ದ ನಾಲೆಜಿ, ಇದೊಂದು ಕ್ವಶನ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ವಿಚ್ ಈಸ್ ದ ಓಲ್ಡ್ ಫೇರ್ ಅಮಾಂಗ್ ದಿ ಫಾಲೋವಿಂಗ್, ಇದು ಒಂದು ಬರುತ್ತೆ. ನೆಕ್ಸ್ಟು ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಫ್ಯಾಸಿವ್ ಫಾರ್ಮ್ ದಿ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಇವು ಇಂಪಾರ್ಟೆಂಟ್ ಕ್ವಶನ್ ಇದೆ, ಇದು ಒಂದು ಸಾರಿ ನೀವು ನೋಡ್ಕೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟು ಇಲ್ಲಿ ರೀಡ್ ದಿ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದಿ ಪ್ರೊನೌನ್ಸ್ ಟು ದಿ ನೌನ್ ದೇ ರೆಫರ್. ಇಲ್ಲಿ ಇದು ಒಂದು ಮೆಥಡಲ್ಲಿ ನಿಮಗೆ ಕ್ವಶನ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ವಿತ್ ಆನ್ಸರ್ ಕೊಟ್ಟಿದ್ದೇನೆ, ಇಲ್ಲಿ ಆನ್ಸರು ಕೂಡ ಇದೆ. ನೆಕ್ಸ್ಟು ಆನ್ಸರ್ ದಿ ಎನಿ 3 ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸಸ್. ಇದು ತುಂಬ ಇಂಪಾರ್ಟೆಂಟ್, ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇವು ಎಲ್ಲ ನೋಡಿ. ಫಸ್ಟ್ ಒನ್, ವಾಟ್ ಆರ್ ದಿ 2 ಥಿಂಗ್ಸ್ ದ್ಯಾಟ್ ರೋಮಿಯೋ ಇಂಟೆಂಡ್ಸ್ ಟು ದಿ ಆಫ್ಟರ್ ದ ಮೆಜರ್ಸ್. ನೋಡಿ, ಆನ್ಸರ್ ಏನಿದೆ ಅಂದರೆ ದ 2 ಥಿಂಗ್ಸ್ ರೋಮಿಯೋ intends to do or to watch her place of stand, and by touching her hand make he is arrived land blessed. ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್. ನೆಕ್ಸ್ಟ್, what is a Chipko moment, woman from which resign participated in it according to Vandana Shiva. The Chipko movement was a non-violent protest to protest trees from being cut. Women from the Himalayan resigned and participated. ಇದೊಂದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ಇಂಪಾರ್ಟೆಂಟ್ ಬಂದ್ಬಿಟ್ಟು 3-1. Answer any 4 of the following questions in about 60 words each. Okay, how was Himalayan resign affected by logging according to Vandana Shiva? ಇದೊಂದು ಸ್ಟಡಿ ಮಾಡ್ಕೊಳ್ಳಿ, ವಿತ್ ಆನ್ಸರ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ how does the poet that is love is different from that of others in the poem when you are old? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. how does the child his foot get defeated as described in the poem to the foot from its child? ಇದೊಂದು ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಆನ್ಸರ್ ಎನಿ 3 ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 100 ವರ್ಡ್ಸ್ ಈಚ್. ಇಲ್ಲಿ ಪ್ರತಿಯೊಂದಕ್ಕೂ 3 ಯಾವುದಂದರೆ 3 ಕ್ವಶನ್ಸ್ ಅಂದರೆ 4 ಅಂಕದ್ದು ಪ್ರಶ್ನೆಗಳು ಇರುತ್ತೆ ಇಲ್ಲಿ. ನೋಡಿ, ವಾಟ್ ವೇರ್ ದಿ ಆರ್ಗ್ಯುಮೆಂಟ್ಸ್ ಪುಟ್ ಫೋರ್ತ್ ಬೈ ದಿ ಪ್ರಿಸನರ್ ಫಾರ್ ನಾಟ್ ಗೋಯಿಂಗ್ ಔಟ್ ಆಫ್ ಪ್ರಿಸನ್ ಇನ್ 2 years. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟ್, ಡಿಸ್ಕ್ರೈಬ್ ದಿ ಕಾಂಪಿಟೇಷನ್ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಆಫ್ಟರ್ ತಮ್ಮಣ್ಣ ಬಿಗೇನ್ ಟು ಕಂಪೋಸ್ ಆ್ಯಂಡ್ ಸಿಂಗ್ ಬ್ಯಾಲೆಡ್ಸ್. ಇದೊಂದು ಓದ್ಕೊಳ್ಳಿ. ನೆಕ್ಸ್ಟು ವಿತ್ ಆನ್ಸರ್ ಕೂಡ ಕೊಟ್ಟೇ ಬಿಟ್ಟಿದ್ದೀನಿ. ನೆಕ್ಸ್ಟ್, ದ ಫಂಕ್ಷನ್ ಆಫ್ ಬುಕ್ಸ್ ಈಸ್, ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ರೈಟ್ ಅ ನೋಟ್ ಆನ್ ದಿ ಕಂಟ್ರಿಬ್ಯೂಷನ್ ಆಫ್ ಎಡ್ಯುವಲ್ ಆ್ಯಂಡ್ ಐಯಕಮ್ ಇನ್ ಮೋಟಿವೇಟಿಂಗ್ ಹ್ಯೂಮನ್ ಇನ್ ಲರ್ನ್ ಸೈಕ್ಲಿಂಗ್. ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್, ಇದು ಒಂದು ಓದ್ಕೊಳ್ಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು ಪ್ಯಾಸೇಜ್ ಇದೆ, ಆ ಪ್ಯಾಸೇಜಿಗೆ ಸಂಬಂಧಪಟ್ಟ ಹಾಗೆ ಇದು ಒಂದು ಪ್ಯಾಸೇಜ್, ಬಟ್ ಅಲ್ಲಿ ನಿಮಗೆ ಪ್ಯಾಸೇಜ್ ಬೇರೆ ಏನು ಬೇಕಾದರೂ ಬರ್ಬೋದು. ಈ ಪ್ಯಾಸೇಜಿಗೆ ತಕ್ಕಂತೆ ನಿಮಗೆ ಮಿನಿಮಮ್
ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ಆ ಕ್ವಶನ್ಸ್ಗಳಿಗೆ ಉತ್ತರಗಳು ಇದೇ ಪ್ಯಾಸೇಜ್ದಲ್ಲಿ ಇರುತ್ತೆ. ಈ ರೀತಿಯಲ್ಲಿ ಕೇಳಿರ್ತಾರೆ. ಅದೇ ಪ್ಯಾಸೇಜ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಇರ್ತವೆ. ಆನ್ಸರ್ ಹುಡುಕಿ ನಾವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ಯಾಟರ್ನ್, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಪ್ಯಾಟರ್ನು ಗೊತ್ತಾಗುತ್ತೆ. ನೆಕ್ಸ್ಟ್ ರೀಡ್ ದಿ ಫಾಲೋವಿಂಗ್ ಪೋಯಮ್ ಆ್ಯಂಡ್ ಆನ್ಸರ್ ದಿ ಕ್ವಶನ್ ಸೆಟ್. ಪೋಯಮ್ ಅಂದರೆ ಇದು ಪ್ರೇಯರ್ ಆಫ್ ದಿ ಬ್ಲ್ಯಾಕ್ ಬಾಯ್. ಈ ಒಂದು ಪೋಯಮ್ ತುಂಬ ಇಂಪಾರ್ಟೆಂಟ್ ನಿಮಗೆ, ಯಾಕಂದರೆ ಇದೊಂದು ಕಡ್ಡಾಯವಾಗಿ ಕಂಠಪಾಠ ಮಾಡಿಕೊಳ್ಳೇಬೇಕಾಗತ್ತೆ. ಓಕೆನಾ? ಇದು ಸಮರಿ ಕೂಡ ಕೇಳುವಂಥ ಸಂಭವ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಪೋಯಮ್ ಕೊಟ್ಟಿದ್ದಾರೆ. ನಿಮಗೆ ಪೋಯಮ್ ಕೊಟ್ಟು ಆ ಪೋಯಮ್ಗೆ ತಕ್ಕಂತೆ ನಿಮಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, ಆ ಪೋಯಮ್ಗೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ಪ್ರಶ್ನೆಗಳಿಗೆ ನೀವು ಆನ್ಸರ್ಸ್ಗಳನ್ನು ಬರಿಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಗ್ರಾಮರಲ್ಲಿ ರಿವರೈಟ್ ಹ್ಯಾಸ್ ಡೈರೆಕ್ಟೆಡ್ ನಿಮಗೆ ಕೇಳ್ತಾರೆ. ಅಂದರೆ ಡೈರೆಕ್ಟೆಡ್ ಕ್ವಶನ್ಸ್ಗಳು ಗ್ರಾಮರ್ ಪಾರ್ಟಿಗೆ ಬರುವಂಥದ್ದು ಇದು ಎಲ್ಲ. ನೋಡಿ, ಫಸ್ಟ್ ಒಂದು ಕೇಳಿದ್ದಾರೆ ನೋಡಿ, ಇಲ್ಲಿ ಯೂಸ್ ಪ್ರಾಪರ್ ಆರ್ಟಿಕಲ್ ಯೂಸ್ ಮಾಡಿಕೊಂಡು ಬರೆಯುವಂಥದ್ದು ಇದೊಂದು ಪ್ರಶ್ನೆ ಬರುತ್ತೆ. ಬಟ್ ಇದೇ ಪ್ರಶ್ನೆ ಬರಲ್ಲ, ಮೆಥಡ್ ಇದೇ ಬರುತ್ತೆ. ಟು ಮೇಂಟೈನ್ ಶುಡ್ ಬಿ ಫೀಸ್ ಆ್ಯಂಡ್ ಫೋರ್ಸ್ಡ್ ಲಾ ಆ್ಯಂಡ್ ಆರ್ಡರ್ ಇನ್ ಸೊಸೈಟಿ. ಇದು ಏನಪ್ಪ ಅಂದರೆ ರಿಲಿಯನ್ಸ್ ದ ಸೆಜ್ಮೆಂಟ್ಸ್ ಆಫ್ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಬರಿಬೇಕು. ನೆಕ್ಸ್ಟ್ ಆನ್ಸರ್ಸ್ ಕೂಡ ಕೊಟ್ಬಿಟ್ಟಿದ್ದೇನೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಂದ್ರೆ ಚೂಸ್ ದಿ ರೈಟ್ ವರ್ಬ್ ದ್ಯಾಟ್, ಇದು ಚೂಸ್ ದಿ ವರ್ಬ್ ಇದು ಮಾಡ್ಕೊಳ್ಬೇಕು. ನೆಕ್ಸ್ಟ್ ಯೂಸ್ ದಿ ಅಪ್ರೋಪ್ರಿಯೇಟ್ ಫ್ರಮ್ ದಿ ವರ್ಬ್ ಗಿವನ್ ದ ಬ್ರ್ಯಾಕೆಟ್ಸ್, ಇದಕ್ಕೆ ಇಲ್ಲಿ ಇದು ಮಾಡ್ಕೊಳ್ಬೇಕು. ನೆಕ್ಸ್ಟ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ದ ರೈಟ್ಸ್ ಲಿಂಕರ್ಸ್, ಅಂದರೆ ಆ್ಯಸ್, ಆ್ಯಟ್, ಲಾಸ್ಟ್ ಆ್ಯಂಡ್ ಬಟ್, ಇವು ನಾಲ್ಕನ್ನು ಕೂಡ ನಾವು ಲಿಂಕರ್ಸ್ ಯೂಸ್ ಮಾಡ್ಕೊಂಡು ಇಲ್ಲಿ ಸರಿಯಾಗಿ ಉತ್ತರವನ್ನು ಬರೀಬೇಕಾಗುತ್ತೆ. ಇವೆಲ್ಲ ಕೂಡ ಇಲ್ಲಿ ಆನ್ಸರ್ಸ್ ಕೂಡ ಕೊಟ್ಬಿಟ್ಟಿದೆ ನೋಡಿ. ಒನ್ ಫೈನ್ ಡೇ ವೆಲ್ತಿ ಮ್ಯಾನ್ ಔಟ್ ಆಫ್ his city, he saw a farmer, his horse on his way, and he was attracted to it. He wanted to buy it. Has ನೋಡಿ ಫಸ್ಟ್ ಬಂತಲ್ವಾ ಲಿಂಕ್ಡ್. ಈ ರೀತಿ ಲಿಂಕ್ಡ್ ಈ ಮೆಥಡಲ್ಲಿ ಕ್ವಶನ್ ಬರುತ್ತೆ ನಿಮಗೆ. ಈ ರೀತಿಯಲ್ಲಿ ನೀವು ಆನ್ಸರ್ಸನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ರಿವರೈಟ್ ಹ್ಯಾಸ್ ಡೈರೆಕ್ಟೆಡ್, ಇವು ಡೈರೆಕ್ಟೆಡ್ ಇಲ್ಲಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಭಾಳ ಸುಲಭ ನಿಮಗೆ ಅಂಕಗಳನ್ನು ತೆಗೆದುಕೊಳ್ಳಲಿಕ್ಕೆ. ನೋಡಿ, ತುಂಬ ಈಸಿ ಇರುತ್ತೆ. ರೀಡ್ ದಿ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದ ಬಾಕ್ಸಸ್ ಗಿವನ್ ಬಿಲೋ. ನೋಡಿ, ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ನಿಮಗೆ ಆಲ್ರೆಡಿ. ಆ ಪ್ಯಾಸೇಜ್ ಒಳಗಡೆ ಇಲ್ಲಿ ಈ ಬಾಕ್ಸ್ಗಳಿಗೆ ಆನ್ಸರ್ ಸಿಗುತ್ತೆ. ಕರೆಕ್ಟಾಗಿ ನೀವು ಓದ್ಕೊಂಡು ಅದನ್ನು ಆನ್ಸರ್ ಬರಿಬೇಕಾಗತ್ತೆ. ಇಲ್ಲಿ ಆನ್ಸರ್ಸ್ ಕೊಟ್ಟಿದ್ದೀನಿ ನೋಡಿ. ಫಸ್ಟ್ ಬಾಕ್ಸಲ್ಲಿ ಫುಡ್ ಬರುತ್ತೆ, ಇಲ್ಲಿ ಫುಡ್ ಬರುತ್ತೆ. ನೆಕ್ಸ್ಟ್ ಎಕನಾಮಿಕ್ ಪ್ರೋಗ್ರೆಸ್, ಇಲ್ಲಿ ಎಕನಾಮಿಕ್ಸ್ ಪ್ರೋಗ್ರೆಸ್. ನೆಕ್ಸ್ಟ್ ಕ್ರಾಪ್ ಫೇಲ್ಯೂರ್ ಆ್ಯಂಡ್ ಡೆಬ್ಟ್ ಬರುತ್ತೆ ಇಲ್ಲಿ 4ನೇದು. 5ನೇ ಈ ರೀತಿಯಲ್ಲಿ 5ನೇದು ಏನು ಬರುತ್ತೆ ಅಂದರೆ ಮಾರ್ಕ್ಸ್ ಬರುತ್ತೆ. ಓಕೆ, ಈ ರೀತಿಯಲ್ಲಿ ನೀವು ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಜೇಷನ್ 5 ಮಾರ್ಕ್ಸಿಗಿರುತ್ತೆ. ಓಕೆನಾ? ಡೆಬ್ಟ್ ಬರೆದಿರ್ತಾರೆ ಓನ್ಲಿ, ಇದು ಬರೀ ಇಷ್ಟೇ ಬರೀಬೇಕು ನೀವು. ಓಕೆ, ಇದು 5 ಮಾರ್ಕ್ಸ್. ಇದಕ್ಕೆ 34ನೇ ಪ್ರಶ್ನೆಗೆ 5 ಮಾರ್ಕ್ಸ್ ಇದೆ ನೋಡಿ. ಈ ರೀತಿಯಲ್ಲಿ ನೀವು ಇದು ಮಾಡ್ಕೊಳ್ಬೇಕು. ನೆಕ್ಸ್ಟ್ 35ನೇ ಪ್ರಶ್ನೆ ಏನಪ್ಪ ಅಂದರೆ ಕಂಪ್ಲೀಟ್ ದ ಫಾಲೋವಿಂಗ್ ಕನ್ವರ್ಜೇಷನ್. ಕಂಪ್ಲೀಟ್ ಮಾಡ್ಕೊಂಡು ಬರೆದ್ಬಿಟ್ರೆ ನಮಗೆ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಲೆಟರ್ ರೈಟಿಂಗ್. ಇದು ಲೆಟರ್ ರೈಟಿಂಗ್ ಮಾತ್ರ ತುಂಬ ಇಂಪಾರ್ಟೆಂಟ್. ಇದು ನೀವು ಲೆಟರ್ ರೈಟಿಂಗ್ ಬರೆಯೋದು ಮಾತ್ರ ಕಲೀಲೇಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಈ ರೀತಿಯಲ್ಲಿ ಕೇಳ್ತಾರೆ ನಮಗೆ ಲೆಟರ್ ರೈಟಿಂಗ್. ನೇಮು, ಪ್ರೊಫೆಷನ್, ಪ್ಲೇಸ್ ಆಫ್ ಬರ್ತ್, ಅಚೀವ್ಮೆಂಟ್ಸ್, ಅವಾರ್ಡ್ಸ್, ಇದೊಂದು ಬರಿಬೇಕಾಗುತ್ತೆ. ಈ ಮೆಥಡಲ್ಲಿ ಒಂದು ಸಜ್ಜಾಪುರ್ ರೋಡ್, ಬೆಂಗಳೂರು, ಸಬ್ಜೆಕ್ಟ್ ರೆಸ್ಪೆಕ್ಟೆಡ್, ಇವು ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ಬರೀಲೇಬೇಕಾಗುತ್ತೆ ನೀವು. ನೋಡಿಲಿ, ಸಜ್ಜಾಪುರ್ ರೋಡ್, ಬೆಂಗಳೂರು, ಸಬ್ಜೆಕ್ಟ್, ನೆಕ್ಸ್ಟ್ ರೆಸ್ಪೆಕ್ಟೆಡ್, ಆಮೇಲೆ ಏನೆಲ್ಲ ವಿಷಯ ಬರಿಬೇಕು, ಆಮೇಲೆ ಥ್ಯಾಂಕ್ ಯು ಯುವರ್ ಫೇತ್ಫುಲ್, ಇಷ್ಟು ಬರಿಬೇಕಾಗತ್ತೆ. ಇಷ್ಟು ಬರೆದ್ರೆ ಸಾಕು. ಓಕೆ, ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಭಾಗ 1ನಲ್ಲಿ. ಭಾಗ 2ದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳಿದಾವೆ. ಭಾಗ 3 ಇದೆ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.